ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಲೀಲಾ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಬಿಟ್ಟು ಹೋಗ್ತೀನಿ ಅಂತ ತ್ಯಾಗ ಮಾಡಕ್ಕೆ ರೆಡಿ ಇದ್ದಾಳೆ. ಆ್ಯಂಡ್ ಇವನು ಅಂತರ ಇದ್ದೆ ನಾನು ಹುಚ್ಚ ಆಗ್ಬಿಡ್ತೀನಿ. ನನಗಿರೋದು ಒಂದೇ ಆಪ್ಷನ್, ಲೀಲಾ ಉಳಿಸ್ಕೋಬೇಕು ಅಂದರೆ ಅಂತನ್ನ ಕಳಿಸ್ಕೊಡ್ಬೇಕು. ಅಂತರ ಬೇಕು ಅನ್ನೋದಾದರೆ ಲೀಲನ್ನು ಕಳಿಸ್ಕೊಡ್ಬೇಕು. ನನಗೆ ಯಾವ್ದು ಸರಿ ಅನ್ಸುತ್ತೋ ನಾನು ಆ ದಾರಿಲಿ ಹೋಗ್ತಾ ಇದ್ದೀನಿ. ಲೀಲಾ ಈ ಮನೆಗೆ ಬರಬೇಕು ಅನ್ನೋದಾದರೆ ಅಂತರನೇ ಹೋಗಿ ಕರ್ಕೊಂಬರ್ಬೇಕು. ಅದು ಲೀಲಾ ಒಪ್ಪಿ ಈ ಮನೆ ಒಳಗೆ ಬರಬೇಕು. ಲೀಲಾತೆನ ನೀವೇ ಕರೆದಿದ್ರೆ ಪ್ಲೀಸ್ ದುರ್ಗಾ, ಹೌ ಕ್ಯಾನ್ ಯು ಇವನ್ ಸೇ ದಿಸ್? ಓಕೆ, ನಾನು ಹೋದೆ ಅಂತ ಇಟ್ಕೋ, ಕರೆದೆ ಅಂತ ಇಟ್ಕೋ, ಲೀಲಾ ಈ ಮನೆಗೆ ಬರ್ತಾಳೆ. ಈ ಮನೆಗೆ ಬಂದು ನನಗೂ ಹೆಂಡತಿ ಸ್ಥಾನ ಬೇಕು ಈ ಮನೇಲಿ ಇರೋದಕ್ಕೆ ಅಂದರೆ ನಾನು ಏನು ಉತ್ತರ ಕೊಡಲಿ? ನಾನೇನು ಉತ್ತರ ಕೊಡೋದಕ್ಕಾಗಲ್ಲ. ನಾನಲ್ಲ, ನನ್ನ ಜಾಗದಲ್ಲಿ ಯಾವುದೇ ಗಂಡಸಿದ್ರು ಏನೂ ಉತ್ತರ ಕೊಡೋಕ್ಕಾಗಲ್ಲ. ಇಷ್ಟಾದ್ಮೇಲೂ ನಿಮಗೆ ಲೀಲನ್ನು ಕರ್ಕೊಂಬರ್ಬೇಕು ಅನ್ನೋದಾದರೆ ನೀವೆಲ್ಲರೂ ಸೇರಿ ಅಂತರನ ಒಪ್ಪಿಸಿ. ಅದಕ್ಕೆ ನಾನು ಬೇಡ ಅನ್ನಲ್ಲ. ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು. ದೈವ ಒಂದು ಬಗೆದರೆ ಓಕೆ, ಇಲ್ಲಿ 5-6 ಬಗೆದಿರೋದು ಯಾಕೆ? ವೈ ಗಾಡ್ ವೈ? ಇದಕ್ಕೆ ದೇವ್ರೇನ್ ಮಾಡ್ತಾರ್ರಿ? ಪಾಪ ಲೀಲಾ ಮೇಡಮ್, ಈ ಮನೇಲಿ ನ್ಯಾಯವಾಗಿ ಬದುಕಬೇಕಾದವ್ರೆ ಅವರು. ಆದ್ರೆ ಅವರೇ ಈ ಮನೆ ಬಿಟ್ಟು ಹೋಗ್ಬಿಟ್ರಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಅನ್ಸುತ್ತೆ, ಬರೀ ಕೆಟ್ಟತನಕ್ಕೆ ಸ್ಕೋಪ್ ಇದೆ. ಸೋಪ್ ಹಾಕಿ ತೊಳೆದ್ರೂ ಹೋಗದೇ ಇರೋ ಸ್ಕೋಪು. ಅದಕ್ಕೇನು ಮಾಡೋಕ್ಕಾಗಲ್ಲ, ಕಲಿಗಾಲ. ಆದ್ರೂ ರೂಪ ಬಾಸ್ ಲೀಲಾ ಮೇಡಮ್ನ ಕರ್ಕೊಂಡ್ ಬರ್ಬೇಕಿತ್ತು. ಅದೆಲ್ಲ ಸಾಧ್ಯ ಇಲ್ಲ ಬಿಡಿ. ನೋಡಿ, ಆ ಪ್ರಾರ್ಥನಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ ತಕ್ಷಣ ಬಾಸ್ ಹೋಗಿ ಕರ್ಕೊಬಂದ್ರು. ಲೀಲಾ ಮೇಡಮ್ ಹೋಗಿದ್ದಾರೆ. ಅವ್ರಿಗಿದೆಲ್ಲ ಅದೃಷ್ಟನೇ ಇಲ್ಲ. ನಂಗೆ ಮೊದಲೇ ಗೊತ್ತಿತ್ತು ಇದೆಲ್ಲ. ನೀನೇನ್ ಭವಿಷ್ಯ ನೋಡೋಲ್ಲ, ಎಲ್ಲ ಗೊತ್ತಿತ್ತು ಅಂತಿದ್ಯಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾರಿ. ಕನ್ನಡಿಯಲ್ಲಿರೋ ಹುಣ್ಣು ಮುಟ್ಟಿದ್ರೆ ನೋವಾಗಲ್ಲ, ಅಂಗೈಯಲ್ಲಿರೋ ಹುಣ್ಣು ಮುಟ್ಟಿದ್ರೆ ನೋವಾಗುತ್ತೆ. ಈಗ ಪ್ರಾರ್ಥನಾ ಕನ್ನಡಿಯಲ್ಲಿರೋ ಪ್ರತಿಬಿಂಬ, ಆದರೆ ನಮ್ಮ ಅಂತರ ಮೇಡಮ್ ಅವರು ಪ್ಯೂರ್ ಬಿಂಬ ಅಷ್ಟೇ. ಬಟ್ ನಮ್ಮ ಲೀಲಾ ಮೇಡಮ್ ಅವರು ಒರಿಜಿನಲ್ ಮಾಸ್ಟರ್ ಪೀಸ್. ಆದ್ರೆ ಬಾಸ್ ಲೀಲಾ ಮೇಡಮ್ ಬಂದ್ರೆ ಬರ್ಲಿ, ಇಲ್ಲಾಂದ್ರೆ ಡೋಂಟ್ ಕೇರ್ ಅನ್ನೋ ತರ ಇದಾರಲ್ಲ. ಅದೇ ನಂಗೆ ಭಯ ಆಗ್ತಿರೋದು. ಇನ್ಮೇಲೆ ಲೀಲಾ ಮೇಡಮ್ ಈ ಮನೆ ಕಾಲಿಡೋದು ಖಂಡಿತ ಒಪ್ಪಲ್ಲ ಅನ್ಸುತ್ತೆ. ಪಾಪ ಲೀಲಾ ಮೇಡಮ್ ಈ ಮನೆಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ಅದನ್ನಾದ್ರೂ ಲೆಕ್ಕಕ್ಕೆ ತಗೋಬೇಕಲ್ವಾ? ಇಲ್ಲಿವರೆಗೆ ಏನ್ ಮಾಡಿದ್ದೀವಿ ಅನ್ನೋದು ನೋಡೋದೇ ಇಲ್ವೇನೋ ಅಂತ ಅನ್ನಿಸ್ತಿದೆ. ಆವಾಗ್ಲಾದ್ರೂ ಲೀಲಾ ಮೇಡಮ್ ಮಾಡಿರೋ ಎಲ್ಲಾ ಕೆಲಸ ಕಾರ್ಯಗಳನ್ನು ಲೆಕ್ಕಕ್ಕೆ ತಗೊಂಡು ಮನೆ ಕರ್ಕೊಂಡು ಬರ್ಲಿ ಅಂತ ಅಷ್ಟೇ. ಮೊದ್ಲಾಗಿದ್ರೆ ಬೇರೆ ಮಾತು ರೀ. ಆದ್ರೆ ಇವಾಗ ಲೀಲಾ ಮೇಡಮ್ ಏಜು ಸರ್ ಹೆಂಡತಿ ಅಂತ ಗುರ್ತಿಸ್ಕೊಂಡಾಗಿದೆ. ಇವಾಗ ಏನೇ ಮಾಡಿದ್ರು, ಏನೇ ಒಳ್ಳೆತನ ಇದ್ರು ಲೀಲಾ ಮೇಡಮ್ನ ಮನೆ ಕರ್ಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರು ನಿಜ ಹೇಳಿದ್ರಿಂದ ಇಲ್ಲಿ 100 ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದಂತ ಏಜು ಸರ್ ಅನ್ಕೊಳ್ತಾರೆ. ಹುಟ್ಟಿ ನೀನು ನಮ್ಮ ಬಾಸ್ ತರನೇ, ನಾನು ಏನ್ ಮಾಡಿದ್ರು ನೀನ್ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ನಿಂಗೇನು 2 ಮದ್ವೆ ಆಗಿ ನಂಗೆ ಸೌತಿ ಬಂದಿದ್ದಾಳಾ? ನಾನು ಸುಮ್ಮನೆ ತಮಾಷೆ ಮಾಡ್ದೆ ಪುಟ್ಟಿ. ಹಂಗೆ ನಮ್ಮ ಬಾಸ್ಗೆ 2 ಹೆಂಡ್ತಿರಿಲ್ಲ ಆಯ್ತಾ. ಅಂತರ ಮೇಡಮ್ ಹೋದ್ಮೇಲೆ ಶಾಸ್ತ್ರ ಪ್ರಕಾರ ಇನ್ನೊಂದು ಮದುವೆ ಆಗಿದ್ದಾರೆ ಅಷ್ಟೇ. ಹಂಗೆ ನೋಡಕ್ ಹೋದ್ರೆ ಅಂತರ ಮೇಡಮ್ ಇದು ಎಲ್ಲ ಕ್ವಾಲಿಟಿ ನಮ್ಮ ಲೀಲಾ ಮೇಡಮ್ ಹತ್ರನೇ ಇದೆ. ಬಟ್ ಲೀಲಾ ಮೇಡಮ್ ಒಂಚೂರು ಘಾಟ್, ಅವ್ರು ಒಂಚೂರು ಸ್ಮೂತ್. ಆದ್ರೆ ಆ ಪಾಪಿ ಪ್ರಾರ್ಥನಾ ಅಂತರ ಮೇಡಮ್ ರೂಪದಲ್ಲಿ ಬಂದು ಏಜು ಸರ್ ಆಸ್ತಿ ಕಣ್ಣು ಹಾಕಿದಾಳೆ. ಇವಾಗ ಏಜು ಸರ್ಗೆ ಯಾರು ಹತ್ರ ಇದ್ದಾರೋ ಅವ್ರನ್ನ ಏಜು ಸರಿಂದ ದೂರ ಮಾಡ್ತಿದ್ದಾಳೆ. ಪ್ರೀತಿ ಬೇಕಾದವರು ಏನ್ ಬೇಕಾದ್ರೂ ಮಾಡ್ತಾರೆ, ಬಟ್ ಹಣ ಬೇಕಾದವರು ಪ್ರೀತಿನೇ ಪಣಕ್ಕಿಡ್ತಾರೆ. ಲೀಲಾ ಮೇಡಮ್ಗೂ ಪ್ರಾರ್ಥನಾಗೂ ಇಷ್ಟೇ ವ್ಯತ್ಯಾಸ. ಹೌದು. ಲೀಲಾ, ಮಗಳೇ ಲೀಲಾ, ಲೀಲಾ, ವಾಟ್ ಅ ಸರ್ಪ್ರೈಸ್ ಅಂಕಲ್, ನೀವೆಲ್ಲಿ? ಒಳಗ್ ಬನ್ನಿ. ಒಳಗೆ ಬರಬೇಕು ಅಂತ ಅನ್ನಿಸ್ತಾ ಇಲ್ಲಮ್ಮ. ಏನಾಯ್ತು ಅಂಕಲ್? ಲೀಲಾ ಫೋನ್ ಸ್ವಿಚ್ ಆಫ್ ಆಗಿದೆಮ್ಮ. ಅವಳ ಫೋನ್ ಯಾವತ್ತೂ ಸ್ವಿಚ್ ಆಫ್ ಮಾಡಲ್ಲ. ಆಫ್ ಮಾಡಿದ್ರು ಒಂದು 10 ನಿಮಿಷದಲ್ಲೇ ಆನ್ ಮಾಡಿಬಿಡ್ತಾಳೆ. ನಾನು ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫೇ ಬರ್ತಾ ಇದೆ. ಏನಾದರೂ ಆಯ್ತೇನೋ ಅಂತ ಏಜೆ ಸರ್ಗಾದರೂ ಫೋನ್ ಮಾಡೋಣ ಅಂದರೆ ಅವರು
ನಮ್ಮಂಥವ್ರ ಹತ್ರ ಮಾತು ಬಿಟ್ಬಿಟ್ಟಿದಾರಲ್ಲ. ಎಲ್ಲ ಯಾಕೆ ಹೇಳ್ತೀರಾ ಅಂಕಲ್? ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ? ತಪ್ಪಾಗಿ ಏನು ಹೇಳ್ತಾ ಇಲ್ಲಮ್ಮ, ಆಗಿರೋದನ್ನೇ ಹೇಳ್ತಾ ಇದ್ದೀನಿ. ಅಳಿಯಂದ್ರು ನನ್ನ ಜೊತೆ ಮಾತಾಡ್ತಾ ಇಲ್ಲ. ಆಗ್ಲಿ ಏನೋ ಒಂದು ವಿಷಯ ಅಂತ ಅಂತರಂಗ್ ಫೋನ್ ಮಾಡಿದ್ರೆ ಅವಳು ಬೈದು ಫೋನ್ ಇಟ್ಬಿಡ್ತಾಳಲ್ಲಮ್ಮ. ಅಲ್ಲ ನಾವೇನು ಅಷ್ಟು ಕೀಳಾಗ್ಬಿಟ್ವಾ? ನಮಗೂ ಕೋಪ ಬರುತ್ತೆ. ಮಗಳ ವಿಷಯ ಅಂದಾಗ ಕರುಳು ಚುರುಕನ್ನುತ್ತೆ, ಚುರುಕಂದಾಗ ಕೋಪ ಬಂದೇ ಬರುತ್ತೆ. ಅದಕ್ಕೆ ಆಗಿದ್ದಾಗ್ಲಿಂದ ನೇರವಾಗಿ ಇಲ್ಲೇ ಬಂದೆ, ಏನಾಗಿದೆ ಅಂತ ಕೇಳ್ಕೊಂಡು ಹೋಗೋಣ ಅಂತ. ಎಲ್ಲಿ ಲೀಲಾ? ಅಂಕಲ್ ಏನು ಹೇಳ್ತಿದ್ದೀರಾ? ಲೀಲಾತ ನಿಮ್ಮ ಮನೆಗೆ ಬರ್ಲಿಲ್ವಾ? ನಮ್ಮನೆಗ? ಏನ್ ಹೇಳ್ತಾ ಇದೀಯಮ್ಮ? ಅಂದ್ರೆ ಲೀಲಾ ಈ ಮನೇಲಿ ಇಲ್ವಾ? ಇಲ್ಲ. ಏಜೆ ಅಂಕಲು ಲೀಲಾ ಅತ್ತೆ ವಿಷಯವಾಗಿ ನನಗೆ ಗೊತ್ತಿಲ್ಲ ಸರ್. ತಗೊಳ್ಳಿದ್ದಲ್ಲ. ಏನ್ ಸರ್ ಇದು? ಅದ್ರೊಳಗಿರೋದನ್ನ ಓದೋದಕ್ಕೆ ಬರುತ್ತೆ ಅನ್ಕೊಂಡಿದ್ದೀನಿ. ನಿನ್ನೆ ರಾತ್ರಿ ನಿಮ್ಮ ಮಗಳು ಯಾರಿಗೂ ಹೇಳ್ದೆ ಕೇಳ್ದೆ ಈ ಲೆಟರ್ನ ಇಟ್ಬಿಟ್ಟು ಹೋಗಿದ್ದಾಳೆ. ಸರ್, ನೀವು ಮತ್ತೆ ಅಪಾರ್ಥ ಮಾಡ್ಕೋತಾ ಇದ್ದೀರಾ. ಇದು ಲೀಲಾ ಹ್ಯಾಂಡ್ ರೈಟಿಂಗ್ ಅಲ್ಲ ಸರ್. ನನಗಳ ಕೈ ಬರಹ ತುಂಬಾ ಚೆನ್ನಾಗಿ ಗೊತ್ತು. ಅಯ್ಯೋ ದೇವ್ರೆ, ಎಂಥ ಅನ್ಯಾಯ ಮಾಡ್ಬಿಟ್ಟಿಯಲ್ಲಪ್ಪ. ನನ್ನ ಮಗಳ ಹೆಸರಿಗೆ ಗಂಡನ ಹೆಸರು ಜೋಡಿಸ್ಬಿಟ್ಟೆ, ಆದ್ರೆ ಗಂಡನಿಗೆ ಅವಳ ಕೈ ಬರಹನ ಗುರ್ತು ಸಿಗದೆ ಇರೋಂಗ್ ಮಾಡ್ಬಿಟ್ಟಿಯಲ್ಲಪ್ಪ. ಎಂಥ ಅನ್ಯಾಯ ಇದು. ಸರ್, ಲೀಲಾ ನನಗೆ ಫೋನ್ ಮಾಡಿದ್ಲು. ನೀವು ಅವಳನ್ನ ಹೆಂಡತಿ ಅಂತ ಒಪ್ಕೊಂಡ್ರಲ್ಲ, ಆ ವಿಚಾರ ಹೇಳಿ ಖುಷಿ ಪಟ್ಕೊಂಡ್ಲು. ಅದೇ ಲಾಸ್ಟ್ ಸರ್ ನಾನು ಅವಳ ಹತ್ರ ಮಾತಾಡಿದ್ದು. ಆಮೇಲೆ ಅವಳ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಹೇಳಿ ಸರ್, ಲೀಲಾ ಎಲ್ಲಿದ್ದಾಳೆ ಹೇಳಿ ಸರ್. ಅವಳು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಅದು ಅಲ್ಲ ಸರ್, ಹೆತ್ತೋರ್ ಬಗ್ಗೆನೂ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ಸರ್? ಅವಳು ಪತ್ರ ಬರ್ದಿಟ್ಟು ಹೋಗಿದ್ದಾಳೆ ಅಂದ್ರೆ ಅವಳು ತಂದೆ ಅಂತ ಅನಿಸ್ಕೊಂಡು ನಾನಿನ್ನೂ ಬದುಕಿದ್ದೀನಲ್ಲ, ನನಗೊಂದು ಫೋನ್ ಮಾಡಿ ವಿಷಯ ತಿಳಿಸೋದಲ್ವಾ ಸರ್? ನೀವು ಹಾಗೆ ಮಾಡದೆ ಸುಮ್ಮನೆ ಇದ್ದೀರಲ್ಲ ಸರ್. ಯಾಕೆ ಮಾಡಿದ್ರಿ ಸರ್ ಹೀಗೆ? ನನ್ನ ಮಗಳು ಅಪ್ಪ, ನನ್ನ ಗಂಡದನ್ನೇನೋ ಒಪ್ಕೊಂಡ್ಬಿಟ್ರಪ್ಪ. ನಾನು ಅವ್ರ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ತಿರುಗಾಡ್ಬೋದು. ಗಂಡನ ಎದುರುಗಡೆ ಇದ್ರು ಮನೆ ಕೆಲಸದವಳ ಥರ ಇದ್ದವಳು ನನಗೆ ಆ ದೇವರೇ ನನ್ನ ಗಂಡನ ರೂಪದಲ್ಲಿ ಬಂದು ಸಹಾಯ ಮಾಡ್ದಪ್ಪ ಅಂತ ಎಷ್ಟು ಸಂತೋಷದಿಂದ ಹೇಳ್ಕೊಂಡ್ಲು ಗೊತ್ತಾ? ಅದ್ಯಾಕೆ ಸರ್ ಹೀಗಾಗೋಯ್ತು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.